ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಉರಿಗಾಳು ಅಂಗಡಿ. ಗೆಳೆಯರೆ, ಇದು 10th ಕ್ರಾಸ್ ವೆಂಕಟ ರಂಗ ಅಯ್ಯಂಗಾರ್ ರೋಡ್, ಮಲ್ಲೇಶ್ವರಂ, ಸಂಪಿಗೆ ರೋಡ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಉರಿಗಾಳು ಮತ್ತೆ ಆಲ್ ಮಿಕ್ಸ್ ಉರಿಗಾಳು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಸಿಗುವಂಥ ಉರಿಗಾಳುಗಳನ್ನು ಎಣ್ಣೆ ಇಲ್ದಲೆ ಮನೆಯಲ್ಲೇ ತಯಾರು ಮಾಡ್ತಾರೆ. ಸೊ ಹಾಗಾಗಿ ತುಂಬನೇ ಸ್ವಾದಿಷ್ಟ ಭರಿತವಾಗಿರುತ್ತವೆ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಾವು ಇಲ್ಲಿ ಉರಿಗಾಳನ್ನು ಟೇಸ್ಟ್ ಮಾಡಿದ್ವಿ. ಹಾಗೆ ಅವರೇ ಬೇಳೆ ಸಿಗುತ್ತೆ, ತುಂಬನೇ ಸಖತ್ತಾಗಿರುತ್ತೆ. ಅದು ಸೀಸನಲ್ಲಿ ಮಾತ್ರ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಐಟಮ್ ಸಿಗುತ್ತೆ, ಏನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಇಲ್ಲಿ ಹಪ್ಪಳ, ಸಂಡಿಗೆ, ಕರದಂಟು ಇದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಚಕ್ಲಿ, ಕೋಡ್ಬಳೆ, ಶಂಕರಪೋಳಿ ಇದೆಲ್ಲ ಸಿಗುತ್ತೆ. ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಉರಿಗಾಳು ಅಂತ ಹೇಳಿದ್ರೆ ಇದು ವಿತೌಟ್ ಆಯಿಲ್ ಇಲ್ದಲೆ ಉರಿಯುವಂಥದ್ದು. ಆಲ್ ಮಿಕ್ಸ್ ಅಂದರೆ ಲೈಟಾಗಿ ಅದರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ ಅಷ್ಟೇ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ, ನೀವು ಏನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸಖತ್ತು ನೀಟಾಗಿ ಇಟ್ಕೊಂಡಿದ್ದಾರೆ ಅಂಗಡಿ. ಹಾಗೆ ಎಲ್ಲ ಐಟಮ್ಸ್ ಕೂಡ ತುಂಬನೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಈ ರೀತಿ ನೀಟಾಗಿ ಸೀಲ್ ಮಾಡಿಬಿಟ್ಟು ಪಾರ್ಸಲ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನೋಡಿ, ಏನು ನೀಟಾಗಿ ಜೋಡಿಸಿಟ್ಕೊಂಡಿದ್ದಾರೆ ಎಲ್ಲ ಕಾಳುಗಳು, ಬೇಳೆಗಳು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಾನು ಭಾರತಿ ಅಂತ. ಮೇಡಮ್, ಏನ್ ತಗೊಂಡ್ರಿ ಇವಾಗ ಅಲ್ಲಿ ಐಟಮ್? ನಾನಿಲ್ಲಿ ತುಂಬಾ ಐಟಮ್ಸ್ ತಗೊಂಡೆ. ಲೈಕ್ ನಿಪ್ಪಟ್ಟು, ಹುರಿಗಾಳು, ಅವರೆಕಾಳು, ಕೋಡ್ಬಳೆ, ಖಾರ ಪುರಿ, ಬೆಣ್ಣೆ ಬಿಸ್ಕೆಟ್ ಆ ತರ ತಗೊಂಡೆ. ನನ್ಗೆ ಇಲ್ಲಿ ಯಾಕೆ ಇಷ್ಟ ಆಗುತ್ತೆ ಅಂತ, ನಾನು ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೆ. ಒಂದ್ ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು, ಬಟ್ ಈಗ ಸ್ವಲ್ಪ ದೊಡ್ಡ ಅಂಗಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ರುಚಿ ಮಾತ್ರ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇರೋದ್ ಬೆಂಗಳೂರು, ಬಟ್ ಇಲ್ಲಿ ಹುಡ್ಕೊಂಡ್ ಬಂದ್ ತಗೊಳ್ತೀನಿ. ಇಲ್ಲಿ ನೋಡಿದ್ರು ಆತರ ಬೇರೆ ಬೇರೆ ಜನಗಳು ಇದನ್ನೇ ಹುಡ್ಕೊಂಡ್ ಬರ್ತಾರೆ. ಹಾಗಾಗಿ ಒಂಥರ ಖುಷಿ ಅನ್ಸುತ್ತೆ. ನಮ್ಗೊಂದು ರುಚಿ ಇಷ್ಟ ಆದ್ಮೇಲೆ ಅವ್ರು ಅದೇ ಮೇಂಟೈನ್ ಮಾಡಿದ್ರೆ ಖುಷಿ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಬಂದ್ ತಗೊಳ್ತೀನಿ. ಬೇರೆ ಏನೇನು ಟೇಸ್ಟ್ ಮಾಡಿದೀರಾ ಮೇಡಮ್? ನಾನಿಲ್ಲಿ ಅದೇ ಹುರಿಗಾಳು, ನಿಪ್ಪಟ್ಟು, ಕೋಡ್ಬಳೆ, ಇದು ತೆಂಗೋಳ್ಳು, ಅದೆಲ್ಲ ಒಂಥರ ಟ್ರೆಡಿಷನಲ್ ಆಗಿರುತ್ತೆ. ನಮ್ಗೆ ಅದೇ ಇಷ್ಟ ಆಗುತ್ತೆ. ಏನೋ ಒಂಥರ ಆರೋಗ್ಯವಾಗಿರುತ್ತೆ ಅನ್ಕೊಳ್ತೀವಿ. ಕರ್ದಿದ್ದು ಏನೇ ಇದ್ರುನು ಇದು ಪರವಾಗಿಲ್ಲ ಅನ್ಸುತ್ತೆ. ಅಂಗಡಿಲಿ ಸಿಗೋ ಪ್ರಿಸರ್ವೇಟಿವ್ ಹಾಕಿರೋದು ಅಲ್ಲಿ ಅದ್ರಕ್ಕಿಂತ ಇಲ್ಲ ಇದು ಖುಷಿ ಅನ್ಸುತ್ತೆ. ಮನ್ಸಿಗೂ ಹಿತ ಅನ್ಸುತ್ತೆ, ನಾಲ್ಗೆಗೂ ರುಚಿ ಅನ್ಸುತ್ತೆ. ಹಾಗಾಗಿ ಖುಷಿ ಅನ್ಸುತ್ತೆ, ಸ್ವಾದ ಭರಿತವಾಗಿರುತ್ತೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಮೇಡಮ್? ನನ್ಗೆ ಇಲ್ಲಿ ಹುರಿಗಾಳು ತುಂಬಾ ಇಷ್ಟ. ಹುರಿಗಾಳು ತುಂಬಾ ಇಷ್ಟ. ರೆಗ್ಯುಲರ್ ಬರ್ತಾ ಇರ್ತಾರೆ ಮೇಡಮ್? ಸಾಮಾನ್ಯ ಬಂದು ತಗೊಳ್ತಾ ಇರ್ತೀನಿ ನಾನು. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ನೀವು ಈ ಅಂಗಡಿಗೆ ಬನ್ನಿ, ಚೆನ್ನಾಗಿರುತ್ತೆ. ನಾನು ಇಲ್ಲಿ ತಗೊಳ್ತಾ ಇರೋದ್ರಿಂದ ಹೇಳ್ತೀನಿ. ನನ್ಗೆ ಅಂಗಡಿಯವರೇನು ಆತರ ಹಂಗೇನ್ ಪರಿಚಯ ಇಲ್ಲ, ಬಟ್ ನಾನು ಬಂದು ತಗೊಂಡ್ ಹೋಗ್ತೀನಿ. ನಮ್ಮ ಮನೇಲಿ ಮಕ್ಕಳು ಮೊಮ್ಮಕ್ಳಿಗೂ ಇಲ್ಲಿದ್ದು ಇಷ್ಟ ಆಗುತ್ತೆ, ಖುಷಿ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ನೋಡಿ, ಹುರಿದಿರುವಂಥದ್ದು ಕಡಲೆ ಬೀಜ.
ಹಾಗೆ ಮಸಾಲ ಕಡಲೆ ಬೀಜ ಸಿಗುತ್ತೆ ನಿಮಗೆ, ಗ್ರೀನ್ ಕಲರು, ರೆಡ್ ಕಲರು ಮಸಾಲ ಕಡಲೆ ಬೀಜ ಕೂಡ ಸಿಗುತ್ತೆ. ಹುಳ್ಳಿಕಾಳು, ಹೆಸರು ಕಾಳು, ಹೆಸರು ಬೇಳೆ, ಹೀಗೆ ಎಲ್ಲ ರೀತಿಯ ಕಾಳು ಬೇಳೆಗಳು ಸಿಗುತ್ತೆ. ಸಖತ್ತು ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕಸ್ಟಮರು ಬಂದಿದ್ದಾರೆ ತಗೊಳ್ಳೋದಕ್ಕೆ. ಸೊ ಅವ್ರಿಗೆಲ್ಲ ತೂಕ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕೊಡ್ತಾರೆ. ನೀಟಾಗಿ ಈ ರೀತಿ ಸೀಲ್ ಮಾಡಿಬಿಟ್ಟು ಕೊಡ್ತಾರೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಅವರೇ ಬೇಳೆ. ಇದು ಸೀಸನಲ್ಲಿ ಮಾತ್ರ ಸಿಗುತ್ತೆ, ಎಲ್ಲ ಟೈಮು ಸಿಗೋದಿಲ್ಲ. ಸಖತ್ತು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬಂದಾಗ ನೀವು ಕೇಳಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ನೋಡಿ, ಏನು ನೀಟಾಗಿ ಜೋಡಿಸಿಟ್ಕೊಂಡಿದ್ದಾರೆ. ನೋಡ್ತಾ ಇದ್ರೆ ನೋಟನೇ ಒಂದು ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ, ನೋಡ್ತಾ ಇದ್ರೆ ಸಖತ್ತಾಗಿ ಕಾಣ್ತಾ ಇದೆಯಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ನಾರಾಯಣ ಅಂತ. ಸರ್, ಏನ್ ತಗೊಂಡ್ರಿ ಸರ್ ಇವಾಗ ಐಟಮ್? ಇದು ಇಕ್ಕಿದ ಬೇಳೆ ಹಳೆ ಬೀಜ. ಓಕೆ, ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನಾವು ಸುಮಾರು ಒಂದು 6 ವರ್ಷ ಅಂತ ತಗೋತೀವಿ. ಓಕೆ, ಚೆನ್ನಾಗಿರುತ್ತೆ ಸರ್, ಎಲ್ಲ ಐಟಮ್ಸ್ ಚೆನ್ನಾಗಿರುತ್ತೆ. ಓಕೆ, ಏನೇನ್ ಐಟಮ್ ತಗೊಂಡಿದ್ದೀರಾ ಸರ್? ಟೇಸ್ಟ್ ಮಾಡಿದ್ದೀರಾ? ಎಲ್ಲ ಟೋಟಲ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಹೌದಾ? ಇಷ್ಟ ಐಟಮ್ ನಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಸರ್? ಇಕ್ಕಿದ ಬೇಳೆ ಇಷ್ಟ ಆಯ್ತು. ಇಕ್ಕಿದ ಬೇಳೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ, ಕಾಸ್ಟ್ಲಿ ಸ್ವಲ್ಪ, ಹಾ ಹಾ ಹಾ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಡೈಲಿ ಬರ್ತೀವಿ ಸರ್. ಡೈಲಿ ಬರ್ತೀರಾ? ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲ, ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ನೀವು ಬನ್ನಿ, ನೀವು ತಗೊಳ್ಳಿ ಸರ್. ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಇಲ್ಲಿನ ಊರಿಗಾಳುಗಳೆಲ್ಲ ತುಂಬಾನೇ ಟೇಸ್ಟಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾರೆ, ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸ್ನೇಹಿತರೆ, ಇದು 1961ರಲ್ಲಿ ಶುರುವಾಗಿರೋದು. ಸೊ ಇವಾಗ 64-65 ವರ್ಷದ ಹಳೆ ಅಂಗಡಿ. ಮುಂಚೆ ಚಿಕ್ಕದಾಗಿ ಇವರ ಗ್ರ್ಯಾಂಡ್ ಫಾದರ್ ಶುರು ಮಾಡಿದ್ದು, ಈಗ ಇಷ್ಟು ದೊಡ್ಡದಾಗಿ ಅಂಗಡಿಯನ್ನು ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಈಗ ಮತ್ತಷ್ಟು ಜನ ಕಸ್ಟಮರ್ಸ್ ಬಂದಿದ್ದಾರೆ. ಅವರು ತುಂಬ ಆರ್ಡರ್ಗಳು ಕೊಟ್ಟು ಎಲ್ಲ ತಗೊಳ್ತಾ ಇದ್ದಾರೆ. ಏನೇನು ತಗೊಳ್ತಾ ಇದ್ದಾರೆ, ಹೇಗೆಲ್ಲ ಪ್ಯಾಕ್ ಮಾಡಿಕೊಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀಧರ ಅಂದ್ಬಿಟ್ಟು ವಿದ್ಯಾರಣ್ಯಪುರದಿಂದ. ಓಕೆ ಸರ್, ಏನ್ ತಗೊಂಡ್ರಿ ಸರ್ ಇವಾಗ? ನಾವೀಗ ಉರುಗಾಳ ಕಾಲ್ಗಿ ತಗೊಂಡೆ. ಅವರೇ ಬೇಳೆ ಹೊಸದಾಗಿ ಬಂದಿದೆ. ಅದು ಈ ಸೀಸನ್ ಇರೋದ್ರಿಂದ ಯಾವಾಗಲೂ ಉತ್ಕೃಷ್ಟವಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಸೀಸನ್ ಅಲ್ಲಿ ಬರೋ ಹೊಸ ಹೊಸ ಬೇಳೆಗಳಿಂದ ಮಾಡ್ತಾರೆ. ಟೇಸ್ಟ್ ಸೂಪರಿಯರ್ ಆಗಿದೆ. ಆಗ ನಾವು ಎವರಿ 15 days ಆಗ ಬಂದಾಗೆಲ್ಲ ತಗೊಳ್ತಾನೆ ಇರ್ತೀವಿ. ಓಕೆ, ಏನೇನ್ ಐಟಮ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಉರುಗಾಳ ಜೊತೆಗೆ ಅವರೇ ಬೇಳೆ, ಆಮೇಲೆ ಗುಂಡದು ಬರ್ತದೆ ಕಾಳು, ಹೆಸರು, ಮತ್ತೆ ಇಲ್ಲಿ ನೋಡಿ ಇದೆಯಲ್ಲ ಫಸ್ಟ್ ಒನ್ ಅದು. ಮತ್ತೆ ಮಿಕ್ಸ್ಡ್ ಎಲ್ಲಾ ಕಾಳುಗಳು ಮಿಕ್ಸ್ ಮಾಡಿರೋಂಥದ್ದನ್ನು ತಗೊಳ್ತಿರ್ತೀವಿ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ನನಗೆ ಉರುಗಾಳ ಬಹಳ ಇಷ್ಟ. ಉರುಗಾಳ ತುಂಬಾ ಇಷ್ಟ ಆಯ್ತಾ? ತುಂಬಾ ಇಷ್ಟ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಿರ್ತೀವಿ ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸೊ ಎಲ್ಲರೂ ಇದನ್ನ ಉರುಗಾಳು ಅಂಗಡಿನ ಇರೋ ಪ್ರಾಡಕ್ಟ್ ನ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಸೊ ಅದನ್ನ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಸ್ವಲ್ಪನೂ ಸಮಯ ಬಿಡುವಿಲ್ದಲೇ ಎಷ್ಟು ಆರ್ಡರ್ಗಳು ಬರ್ತಾ ಇದೆ, ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ.
ನೋಡಿ ಅಂಗಡಿ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಈಗ ಮತ್ತಷ್ಟು ಜನ ಕಸ್ಟಮರ್ಸು ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಇದು ನೋಡಿ ಸ್ನೇಹಿತರೆ, ಶಂಕರ್ ಪೋಳಿ ತುಂಬಾನೇ ಸಖತ್ತಾಗಿರುತ್ತೆ. ಬಂದಾಗ ಮರಿದಲ್ಲಿ ಟೇಸ್ಟ್ ಮಾಡಿ. ನೋಡಿ ಏನ್ ಸಖತ್ತ ಕಾಣುತ್ತಲ್ವಾ. ಇದು ಖಾರಪುರಿ ನೋಡಿ ಫ್ರೆಂಡ್ಸ್. ನೋಡಿ ಖಾರ ಕಡಲೆ ಬೀಜ ನೋಡಿ ಇದು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನೀತಾ. ಮೇಡಮ್ ಏನ್ ತಗೊಂಡ್ರಿ ಇವಾಗ? ನಾ ಇವಾಗ ಅವಲಕ್ಕಿ ಕಡ್ಲಿ ಬೀಜ ತಗೋತೀವಿ. ಆಮೇಲೆ ಅಲ್ಸಿ ಅಂಡ್ ಟೇಕ್, ಬಟ್ ಯಾವಾಗ್ಲೂ ವೆರೈಟೀಸ್ ಬಂದಾಗ ಮನುಷ್ಯನ ಬಂದಾಗ ಒಂದ್ಸತಿ ವಿಸಿಟ್ ಮಾಡ್ಬಿಟ್ಟು ಹೋಗ್ತೀವಿ. ಬೇರೆ ಏನೇನು ಟೇಸ್ಟ್ ಮಾಡಿದ್ರಾ ಮೇಡಮ್? ನಾ ಅಲ್ಲಿ ಶೋ ನನಗೆ ಹೆಸರು ಗೊತ್ತಿಲ್ಲ. ಚಿಕ್ಕೀಸ್ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಅದು ಸ್ಕ್ಯೂಡ್ ಅದು ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಕಡ್ಲೆ ಬೀಜ ತಗೋತೀವಿ, ಅದು ಚೆನ್ನಾಗಿರುತ್ತೆ. ಓಕೆ. ಲೈಕ್ ಎವ್ರಿಥಿಂಗ್ ಇಸ್ ನೈಸ್. ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಎವ್ರಿಥಿಂಗ್ ಇಸ್ ನೈಸ್. ಓಕೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಮೇಡಮ್ ನಿಮಗೆ? ನಂಗೆ ಶಂಕರ್ ಪೋಳಿ ಇಷ್ಟ. ಚಿಕ್ಕಿ ಯಾವಾಗೂ ತಗೋತೀನಿ, ಮತ್ತೆ ಬನಾನಾ ಚಿಪ್ಸ್ ತಗೋತೀನಿ, ಮತ್ತೆ ಈ ಸತಿ ಅವಲಕ್ಕಿ ತಗೋತೀನಿ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಮೇಡಮ್? ಮಂತ್ಲಿ ಒನ್ಸ್ ಬರ್ತೀನಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬೇಕು? ನೀವು ಮಲ್ಲೇಶ್ವರಂ ಸೈಡ್ ಬಂದ್ರೆ ಈವ್ನಿಂಗ್ ಟೀ ಸ್ನಾಕ್ಸ್ ಏನಾದ್ರು ಬೇಕಂದ್ರೆ ದಿಸ್ ಇಸ್ ದ ಮಸ್ಟ್ ವಿಸಿಟ್ ಶಾಪ್. ನಮ್ದು ಸೌತ್ ಇಂಡಿಯನ್ ಸ್ನಾಕ್ಸ್ ಇಲ್ಲಿ ತಗೋಬಹುದು. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಉರಿಗಾಳು ಅಂಗಡಿಯ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಬಾಬು ಅಂತ. ಸರ್, ಎಷ್ಟು ವರ್ಷ ಆಯ್ತು ಇದು ಉರುಗಾಳು ಅಂಗಡಿ ಶುರು ಮಾಡಿ? ಇದು ಶುರು ಮಾಡಿ 1961 ಅಲ್ಲಿ. ಓಕೆ. 64 ಇಯರ್ಸ್ ಕಂಪ್ಲೀಟ್ ಆಯ್ತು. ಓಕೆ. ನಮ್ ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ್ದು. ಓಕೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿನಲ್ಲಿ? ನಮ್ದು ಹುರ್ಗಾಳ್ ಸ್ಪೆಷಲ್. ಅದು ವಿತೌಟ್ ಆಯಿಲ್, ಎಣ್ಣೆ ಇರಲ್ಲ. ಎಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡಿರೋದು. ಅದ್ ಬಿಟ್ರೆ ಇದೆಲ್ಲಾನು ಹೋಮ್ ಮೇಡ್, ಎಲ್ಲಾನು ಸ್ಪೆಷಲ್ ನಮ್ ಶಾಪ್ ಅಲ್ಲಿ. ಓಕೆ. ಏನೇನ್ ಸಿಗುತ್ತೆ ಸರ್ ಇಲ್ಲಿ? ಅವರೇ ಬೇಳೆ, ಹುರ್ಗಾಳು, ಕಳಕೆ ಬೀಜ, ಆಮೇಲೆ ಹಪ್ಳ, ಸಂಡಿಗೆ ಎಲ್ಲ ಸಿಗುತ್ತೆ. ಓಕೆ. ಯಾವ್ದು ತುಂಬಾ ಸ್ಪೆಷಲ್ ಅಂದ್ರೆ ಸರ್ ನಿಮ್ಮ? ನಮ್ದು ಆಲ್ ಮಿಕ್ಸ್ ಸ್ಪೆಷಲ್, ಹುರ್ಗಾಳ್ ಸ್ಪೆಷಲ್. ನಮ್ಮ ಅಂಗಡಿ ಹೆಸರು ಹುರ್ಗಾಳ್ ಅಂಗಡಿ ಅಲ್ಲ, ಸೊ ಹುರ್ಗಾಳ್ ಸ್ಪೆಷಲ್ ನಮ್ದು. ಓಕೆ. ಸೊ ಈ ಹುರ್ಗಾಳೆಲ್ಲ ನೀವೇ ಎಲ್ಲ ಹೋಮ್ ಮೇಡ್ ಮನೇಲೆ ತಯಾರು? ಹೌದೌದು. ಓಕೆ. ಕಸ್ಟಮರ್ಸ್ ಯಾವ್ದು ತುಂಬಾ ಇಷ್ಟಪಟ್ಟು ತಗೊಳ್ತಾರೆ ಸರ್? ಆಲ್ ಮಿಕ್ಸ್ ಹುರ್ಗಾಳ್. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದಾರೆ, ತುಂಬಾ ವರ್ಷಗಳಿಂದ ತಗೊಳ್ತಾ ಇದೀವಿ, ಸಖತ್ ಟೇಸ್ಟ್ ಆಗಿರುತ್ತೆ, ಮತ್ತೆ ಮತ್ತೆ ಬರ್ಬೇಕು ಅನ್ಸ್ತದೆ ಅಂತ. ಏನು ಸರ್ ಇದ್ರ ಗುಟ್ಟು ಸರ್? ಕಸ್ಟಮರ್ ಕೇಳ್ತಿದಾರೆ ನೋಡಿ. ನೀವು ಹೇಳಿ. ನಮ್ದು ಎಲ್ಲ ಹೋಮ್ ಮೇಡ್ ಅಲ್ವಾ, ಒಳ್ಳೆ ಆಯಿಲ್ ಇರುತ್ತೆ, ಕ್ಲೀನಿನೆಸ್ ಇರುತ್ತೆ, ಕ್ಲೀನ್ ಆಗಿ ರೆಡಿ ಮಾಡ್ತೀವಿ ಎಲ್ಲ. ಅದರಿಂದ ಹೈಜೀನ್ ಇರುತ್ತೆ. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಕಸ್ಟಮರ್ಸ್ ಹಳೆ ಕಸ್ಟಮರ್ಸ್, ನಮ್ಗೆಲ್ಲ 60 ಇಯರ್ಸ್ ಕಸ್ಟಮರ್ಸ್ ಇರೋದು. ಓಕೆ. ಇವಾಗ ಓಕೆ. ಫಾರಿನ್ಗೆಲ್ಲ ತಗೊಂಡ್ ಹೋಗ್ತಾರೆ ನಮ್ ಕಸ್ಟಮರ್ಸ್ ಇಲ್ಲಿಂದ. ಓಕೆ. ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ. ಬಟ್ ಜಾಸ್ತಿ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.